ಹಾವೇರಿಯಿಂದ ಧಾರವಾಡಕ್ಕೆ ಎಳನೀರು ವ್ಯಾಪಾರಕ್ಕೆ ಬಂದಿದ್ದ ವ್ಯಕ್ತಿಯ ಮೇಲೆ ನಗರದ ರೌಡಿ ಶೀಟರ್ ಅರ್ಬಾಜ್ ಹಂಚಿನಾಳ ಹಫ್ತಾ ಕೊಡುವಂತಹ ವಿಚಾರದಲ್ಲಿ ಹಲ್ಲೆ ಮಾಡಿದ್ದಾನೆ. ಈ ವೇಳೆ ಓರ್ವ ವ್ಯಾಪಾರಿಯ ಕೈ ಮುರಿದಿದ್ದು, ಈ ಹಿನ್ನೆಲೆ ವ್ಯಾಪಾರಸ್ಥರು ಧಾರವಾಡ ಶಹರ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಪೊಲೀಸ್ ಆಯುಕ್ತರಾದ ಶಶಿಕುಮಾರ್, ಪ್ರಕರಣದ ಬೆನ್ನಲ್ಲೇ ರೌಡಿ ಶೀಟರ್ ಅರ್ಬಾಜ್ ಇಬ್ಬರು ಸಹಚರರನ್ನ ಬಂಧಿಸಲಾಗಿದೆ. 3 ವರ್ಷದ ಹಿಂದೆ ಇದೇ ಅರ್ಬಾಜ್ ರಿಯಲ್ ಎಸ್ಟೇಟ್ ಉದ್ಯಮಿಯ ಕೊಲೆಯನ್ನ ಮಾಡಿ ಜೈಲು ಸೇರಿದ್ದ. ಈಗ 15 ದಿನಗಳ ಹಿಂದೆಯಷ್ಟೇ ಜೈಲಿನಿಂದ ಬೇಲ್ ಮೇಲೆ ಹೊರಗಡೆ ಬಂದು ಮತ್ತೆ ಹಫ್ತಾ ವಸೂಲಿಗೆ ನಿಂತಿದ್ದಾನೆ. ಇವನ ಮೇಲೆ ದರೋಡೆ ಪ್ರಕರಣ ಕೂಡ ದಾಖಲು ಮಾಡಿದ್ದು, ಈತನ ವಿರುದ್ಧ ಕಾನೂನು ರೀತಿ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ತಿಳಿಸಿದರು. ಸರಹದ್ನಲ್ಲಿ ಒಂದು 7-8 ದಿನದ ಹಿಂದೆ ಒಂದು ಘಟನೆ ಆಗಿತ್ತು. ಆ ಘಟನೆಯಲ್ಲಿ ಈ ಎಳ್ನೀರು ವ್ಯಾಪಾರ ಮಾಡುವಂಥ ಕೆಲ ಹುಡುಗರನ್ನ ಒಂದು ಕ್ರಿಮಿನಲ್ ಹಿನ್ನೆಲೆ ಇರುವಂಥ ವ್ಯಕ್ತಿಗಳು ಇಷ್ಟು ಹಣ ಕೊಡಬೇಕು ನೀವು ಅಂತಂದು ಡಿಮ್ಯಾಂಡ್ ಮಾಡಿ ಅವರ ಹತ್ರ ಸ್ವಲ್ಪ ಹಣವನ್ನು ಮತ್ತು ಅವರ ಕೆಲವು ವ್ಯಾಲ್ಯೂಬಲ್ ವಸ್ತುಗಳನ್ನು ಕಿತ್ಕೊಂಡಿದ್ರು. ಅದರ ಹಿನ್ನೆಲೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ದರೋಡೆ ಪ್ರಕರಣ ದಾಖಲು ಮಾಡಿದ್ದೀವಿ ಮತ್ತು ಇಬ್ಬರನ್ನ ಅರೆಸ್ಟ್ ಮಾಡಿದ್ದೀವಿ. ಆ ಪ್ರಕರಣದ ಪ್ರಮುಖ ಆರೋಪಿ ಏನಿದ್ದಾನೆ ಭಾಳಷ್ಟು ಕ್ರೈಮ್ಗಳಲ್ಲಿ ಇನ್ವಾಲ್ವ್ ಆಗಿರುವಂಥ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿ ಸೇರಿದಂತೆ ಇತರೆ ಆರೋಪಿಗಳು ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ರು ಅವರೆಲ್ಲ ಊರು ಬಿಟ್ಟಿದ್ದಾರೆ. ಹಂಗೆ ಅವ್ರನ್ನ ಹುಡುಕೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಈ ಹಿಂದೆ ಹೇಳಿದಂತೆ ಅವರು ಸಂಘಟಿತವಾಗಿ ಈ ಹಿಂದೆ ಕೂಡ ಈ ಅಪರಾಧ ಪ್ರಕರಣಗಳಲ್ಲಿ ಇನ್ವಾಲ್ವ್ ಆಗಿದ್ರು. ಇವಾಗಲೂ ಇದೇ ರೀತಿ ಕೃತ್ಯ ಮುಂದುವರಿಸಿರೋದ್ರಿಂದ ಅವ್ರ ಮೇಲೆ ಯಾವ ರೀತಿ ಮುಂಜಾಗ್ರತಾ ಕ್ರಮವಾಗಿ ಕಾನೂನು ಅವಕಾಶ ಇದೆ ಅದನ್ನು ಎಕ್ಸ್ಪ್ಲೋರ್ ಮಾಡುವಂಥ ಡೈರೆಕ್ಷನ್ ನಮ್ಮ ಆಫೀಸರ್ಸ್ ಕೊಟ್ಟಿದ್ದೀವಿ. ಆದಷ್ಟು ಬೇಗ ಒಂದು ಒಳ್ಳೆ ರಿಸಲ್ಟ್ ಕೊಡ್ತೀವಿ.